ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಒಂದು ಪೂಜೆ ಇತ್ತು, ಸೊ ಹಾಗಾಗಿ ಅದಕ್ಕೆ ರೆಡಿ ಆಗೋಣ ಅಂತ ಹೇಳಿ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಸಂಜೆ ಒಂದು ಪೂಜೆ ಇದೆ ಅನ್ನಲ್ಲ, ಅಂದ್ರೆ ಗ್ರಾಮ ದೇವತೆಗೆ ಆರತಿ ಮಾಡೋದಿದೆಯಂತೆ. ಸೊ ಇದು ಸಡನ್ ಆಗಿ ನಾನ್ ಮಾಡ್ಬೇಕು ಅಂತ ಪ್ಲಾನ್ ಆಗಿದ್ದು. ಸೊ ಹಾಗಾಗಿ ನಮ್ಮತ್ತೆ ಸಂಜೆ ನೀನು ಎತ್ಕೊಂಡು ಹೋಗೋ ಆರತಿ ಅಂದ್ರು. ಆಕ್ಚುಲಿ ಅದು ಹೇಗ್ ಮಾಡೋದು, ಹೇಗೆ ಎತ್ಕೊಂಡು ಹೋಗೋದು, ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕಾ, ಸಿಂಪಲ್ ಆಗಿ ರೆಡಿ ಆಗ್ಬೇಕಾ ಅಂತಾನು ಗೊತ್ತಿರ್ಲಿಲ್ಲ ನಂಗೆ. ಡ್ರೆಸ್ ಹಾಕೊಳ್ಳ, ಸೀರೆ ಹಾಕೊಳ್ಳತ್ತೆ ಅಂದೆ. ಅವರು ಸೀರೆನೆ ಹಾಕೋ ಅಂದ್ರು. ಮತ್ತೆ ಅದ್ರಲ್ಲಿ ಗ್ರ್ಯಾಂಡ್ ಸಿಂಪಲ್ ಅಂತ ಕೇಳಕ್ ಆಗ್ದಿರ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ, ಈ ಕಡೆ ಗ್ರ್ಯಾಂಡ್ ಆಗು ಇರ್ಬಾರ್ದು, ಈ ಕಡೆ ಸಿಂಪಲ್ ಆಗು ಇರ್ಬಾರ್ದು, ಆ ತರ ರೆಡಿ ಆಗೋಣ ಅಂತ ಹೇಳಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಆಕ್ಚುಲಿ ಊರ ಹಬ್ಬ ಸ್ಟಾರ್ಟ್ ಆಗಿದೆ, ಅಂದ್ರೆ ಮೇನ್ ದೊಡ್ಡಾರ್ತಿ ಅಂತಾರಲ್ಲ, ಸೊ ಅದು ನೆಕ್ಸ್ಟ್ ವೀಕ್ ಇರೋದು. ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗೋಣ. ಇವತ್ತು ಗ್ರಾಮ ದೇವತೆಗೆ ಏನಂತಾರೆ ತಂಬಿಟ್ಟಿನ ಆರತಿ ತಗೊಂಡ್ ಹೋಗ್ತಾರಂತೆ. ಸೊ ಅದಕ್ಕೆ ಸಿಂಪಲ್ ಆಗೋಲ್ಲ, ಈ ಕಡೆ ಗ್ರ್ಯಾಂಡ್ ಆಗೋಲ್ಲ, ಆ ತರ ರೆಡಿ ಆಗೋಣ ಅಂತ ಕೂತಿದ್ದೀನಿ. ಹಾಗಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಯಾಕೆ ಮಾಡಬಾರ್ದು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೊತ್ತಲ್ವಾ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಹಾಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ಸ್ನಾನಗಿನ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಬಿಡೋಣ. ಫಸ್ಟು ಹೇರ್ನೆಲ್ಲ ಟೈ ಮಾಡಿಬಿಟ್ರೆ ಈಸಿಯಾಗಿ ಮೇಕಪ್ ಮಾಡ್ಕೊಬೋದು. ಇದು ಬೆಸ್ಟ್. ಅದೇ ಊರ್ ಸುತ್ಕೊ ಬಂದ್ರು ನಮ್ಮ ಮನೆನೇ ಬೆಸ್ಟ್ ಅಂತಾರಲ್ಲ, ಆ ಥರ ಯಾವುದೇ ಹೇರ್ ಸ್ಟೈಲ್ ಮಾಡಿದ್ರು ಇದ್ರಷ್ಟು ಕಂಫರ್ಟಬಲ್, ಇದ್ರಷ್ಟು ಬೆಸ್ಟ್ ಯಾವುದೇ ಇರಲ್ಲ. ಸೊ ಇವಾಗ ಫಸ್ಟ್ ಮೇಕಪ್ ಅಲ್ಲೇ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್. ಸೊ ಇದಾದ್ಮೇಲೆ ನಾನು ಯಾವುದೇ ರೀತಿ ಮಾಯಶ್ಚರೈಸರ್ ಯೂಸ್ ಮಾಡಲ್ಲ. ಸೊ ಇವಾಗ ಸ್ವಲ್ಪ ಸ್ಕಿನ್ ಆಯಿಲಿಯಾಗೇ ಇದೆ, ಅಂದ್ರೆ ಡ್ರೈ ಅಂತ ಏನು ಫೀಲ್ ಆಗ್ತಿಲ್ಲ. ಡ್ರೈ ಅಂತ ಫೀಲ್ ಆದ್ರೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಬೋದು, ಬಟ್ ನನಗೆ ಸನ್ಸ್ಕ್ರೀನೇ ಸಾಕು ಅನ್ಸುತ್ತೆ. ಅಂದ್ರೆ ಇದು ಈವ್ನಿಂಗ್ ಅಲ್ವಾ ನಡೀತಾ ಇರೋದು, ಇಲ್ಲ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಅಂದಿದ್ರೆ ಪ್ರಾಪರ್ ಆಗಿ ಮಾಡ್ಕೊಬೇಕಿತ್ತು. ಬಟ್ ಇದು ಈವ್ನಿಂಗ್ ಆಗಿರೋದ್ರಿಂದ ನಾನು ಒಂದೊಂದು ಸ್ಟೆಪ್ನ ಸ್ಕಿಪ್ ಮಾಡ್ಬಿಡ್ತೀನಿ. ಸೊ ಇವಾಗ ಫಸ್ಟ್ ಸನ್ಸ್ಕ್ರೀನ್ ಆಯಿತು. ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮಿ ಅವ್ರದ್ದು ಮೂಸ್ ಯೂಸ್ ಮಾಡ್ತಿದ್ದೀನಿ. ಈ ಮೂಸ್ ಹೇಗೆ ಅಂದರೆ, ಈ ಕಡೆ BB ಕ್ರೀಮು ಅಲ್ಲ, ಈ ಕಡೆ ಫೌಂಡೇಶನು ಅಲ್ಲ. ಫೌಂಡೇಶನ್ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲದೆ ಇರೋರು ಈ ಮೂಸ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ BB ಕ್ರೀಮ್ಗಿನ ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತಿದ್ದು. ಸೊ ಸ್ವಲ್ಪ ಕ್ವಾಂಟಿಟಿ. ಇವಾಗ ನಾವು ಫೌಂಡೇಶನ್ ಹಾಕೊಂಡ್ವಿ ಅಂದರೆ ಬ್ಲೆಂಡಿಂಗ್ ಮಾಡಿಕೊಂಡು ಎಲ್ಲ ಈವನಾಗಿ ಕೂತಿದ್ಯಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ. ಬಟ್ ಇದು ಆ ಥರ ಅಲ್ಲ. ನಾರ್ಮಲ್ ನಾವು ಕ್ರೀಮ್ ಅಪ್ಲೈ ಮಾಡ್ತೀವಿ ಗೊತ್ತಾ, ಅದೇ ಥರ ಸೇಮ್ ಕೈಯಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಆರಾಮಾಗುತ್ತೆ. ನೋಡ್ಕೊಳ್ಳಿ, ಸಿಂಪಲ್. ಅಂದ್ರೆ ಹೇಳಿದ್ನಲ್ಲ, ನೆಕ್ಸ್ಟ್ ವಾರ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತ. ಸೊ ಅದಕ್ಕೆ ರೆಡಿ ಆಗ್ಬೇಕಾದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗೋಣ. ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಾದ್ರೆ ಸಾಕು ಅಂತ ಹೇಳಿ. ಗೊತ್ತಾಗ್ತಿರ್ಬೋದು ನಿಮ್ಗೆ ಡಿಫ್ರೆನ್ಸ್. ಇದಕ್ಕೂ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕವರೇಜು ಅಷ್ಟೇ ತುಂಬಾ ಚೆನ್ನಾಗಿ ಕೊಡುತ್ತೆ. ನಾನಷ್ಟೇ ಯಾವ್ದಾನ ಸಿಂಪಲ್ ಫಂಕ್ಷನ್ಸು ಇಲ್ಲ ಸಿಂಪಲ್ ಆಗಿ ಔಟಿಂಗ್ ಹೋಗೋದಿತ್ತು ಅಂದ್ರೆ ಮೂಸ್ ಯೂಸ್ ಮಾಡ್ತೀನಿ. ಇನ್ನೂ ಸಿಂಪಲ್ ಆಗಿ ಹೋಗ್ಬೇಕಂದ್ರೆ ಬರೀ ಸನ್ಸ್ಕ್ರೀನು ಇಲ್ಲ ಮಾಯಶ್ಚರೈಸರ್ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಹಚ್ಕೊಂಡು ಹೊರಟೋಗ್ತೀನಿ. ಸ್ವಲ್ಪ ಈ ಥರ ಇತ್ತು ಅಂದರೆ ಮೂಸ್ ಯೂಸ್ ಮಾಡ್ತೀನಿ. ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ಸು ಇಲ್ಲ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂದರೆ ಫೌಂಡೇಶನ್ ಯೂಸ್ ಮಾಡ್ತೀನಿ. ಆ್ಯಸ್ ಯೂಶುವಲ್ ನಾವು ಫೇಸ್ಗೇನೆ ಅಪ್ಲೈ ಮಾಡಿದ್ರು ಕತ್ತಿಗೆ ಕಿವಿಗೆ ಅಪ್ಲೈ ಮಾಡಲೇಬೇಕು. ಓಕೆ, ಇವಾಗ ಇದು ಆಯಿತು. ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಒಂದು ಇದ್ಬಿಟ್ರೆ ಸಾಕು. ನಂಗೆ ಇನ್ನು ಯಾವುದೇ ರೀತಿ ಮೇಕಪ್ ಅವಶ್ಯಕತೆನೇ ಇರಲ್ಲ. ಅಷ್ಟು ಲುಕ್ ಕೊಡುತ್ತೆ ಇದು. ಅಷ್ಟು ಬ್ರೈಟ್ ಆಗು ಕಾಣಿಸ್ತೀವಿ,
ಜೊತೆಗೆ ಸಿಂಪಲ್ ಅಂಡ್ ಕ್ಯೂಟ್ ಆಗಿ ಕೂಡ ಕಾಣಿಸ್ತೀವಿ. ಅಂಡರ್ ಐ ನೀವು ಮರಿದಿರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಕ್ಲೀನಾಗಿ ನೀವು ಹಚ್ಚಿಲ್ಲ ಅಂದ್ರೆ ಅದೇನಾಗುತ್ತೆ ಗೊತ್ತಾ, ಸ್ವಲ್ಪ ಶ್ಯಾಡೋ ಬಿದ್ದಂಗಾಗಿ ಅದು ನಿಮ್ಗೆ ಡಾರ್ಕ್ ಐ ತರ, ಅಂದ್ರೆ ಡಾರ್ಕ್ ಸರ್ಕಲ್ ತರ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಡಾರ್ಕ್ ಸರ್ಕಲ್, ಡಾರ್ಕ್ ಸ್ಪಾಟ್ಸ್ ಇಲ್ಲದೆ ಇರೋದ್ರಿಂದ ಈ ಕನ್ಸೀಲರು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಸೊ ಆ ಥರ ಯಾರನ್ನ ಇತ್ತು ಅಂದರೆ ನೀವು ಕನ್ಸೀಲರ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಮೇಕಪ್ ನೋ ಮೇಕಪ್ ಅಂತಾರಲ್ಲ ಆ ಥರ ಲುಕ್ಕು. ಸೊ ಮೇಕಪ್ ಮಾಡ್ದಂಗೂ ಇರಬೇಕು, ಮೇಕಪ್ ಮಾಡಿಲ್ಲ ಅನ್ನೋ ಥರ ಸಿಂಪಲ್ ಆಗೂ ಇರಬೇಕು. ಸೊ ಎಲ್ಲ ಆಗಿದೆ. ಸೀರೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟು ನಾನು ಐ ಮೇಕಪ್ ಹೋಗ್ತೀನಿ. ನನ್ನ ಮಗ ಎಲ್ಲ ಕಿತ್ತಾಡ್ತಾನೆ ಅಂದ್ಬಿಟ್ಟು ಬಚ್ಚಿಟ್ಕೊಂಡಿದ್ದೆ. ಸೊ ನಾನು ಗ್ರೀನ್ ಅಂಡ್ ಫಸ್ಟ್ ಏನು ಅನ್ಕೊಂಡೆ ಅಂದ್ರೆ ನಾನು ಸ್ಯಾರಿ ಹಾಕೊಂಡ್ಬಿಡೋಣ ಆಮೇಲೆ ಮೇಕಪ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಂದ್ರೆ ಆ ಕನ್ಫ್ಯೂಷನ್ ಅಲ್ಲೇ ಇಷ್ಟು ಲೇಟಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ಸೀರೆ ಉಡೋದು ಲೇಟ್ ಆಗುತ್ತಲ್ಲ, ಸೊ ಹಾಗಾಗಿ ಫಸ್ಟ್ ಸೀರೆ ಹಾಕೊಂಡ್ಬಿಡೋಣ ಆಮೇಲೆ ಮೇಕಪ್ ಮಾಡ್ಕೊಂಡ್ಬಿಡೋಣ ಬೇಗ ಅಂತ ಅನ್ಕೊಂಡೆ. ಬಟ್ ಆಮೇಲೆ ನನ್ನ ಮಗ ನೆನಪಾದ, ಈ ನನ್ನ ಮಗನ ಹತ್ರ ನಾನು ಸೀರೆ ಉಟ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳಿ ಫಸ್ಟ್ ಮೇಕಪ್ ಮಾಡ್ಕೊಂಡ್ಬಿಡೋಣ, ಇನ್ನೇನು ಹೊರಡ್ತೀವಿ ಅಂದಾಗ ಸೀರೆ ಹಾಕೊಂಡ್ರೆ ಸರೋಗುತ್ತೆ ಅಂತ ಹೇಳಿ ಮೇಕಪ್ ಕೂತ್ಕೊಂಡೆ. ಸೊ ಸಿಂಪಲ್ ಆಗಿ ಒಂದು ಲೈಟ್ ಬ್ರೌನ್ ಇರುತ್ತಲ್ಲ, ಇಲ್ಲ ಲೈಟ್ ಆರೆಂಜ್ ಇಲ್ಲ ಲೈಟ್ ಬ್ರೌನ್ ಅಲ್ಲಿ, ನಾನು ಆರೆಂಜ್ ಮತ್ತೆ ಬ್ರೌನ್ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕೊಂಡು ಬೇಸ್ ಮಾಡ್ಕೊಂಡ್ಬಿಡೋಣ. ಸಿಂಪಲ್ ಇದೆ. ಇದಕ್ಕೆ ಯಾವುದೇ ರೀತಿ ಬ್ಲೆಂಡರ್ ಆಗಿರ್ಬೋದು ಇಲ್ಲ ಬ್ರಷ್ ಆಗಿರ್ಬೋದು ನಾನು ಯೂಸ್ ಮಾಡಲ್ಲ. ಸಿಂಪಲ್ ಆಗಿರೋದ್ರಿಂದ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈ ಐ ಬಾಲ್ ಏನಿರುತ್ತೆ ಅದು ಫುಲ್ ಕವರ್ ಆಗಬೇಕು. ಸೊ ಹಾಗೆ ಐ ಶ್ಯಾಡೋನ ಸ್ಪ್ರೆಡ್ ಮಾಡ್ಕೊಳ್ಳಿ, ಆಚೆ ಈಚೆ ಬರ್ದೇ ಇರೋ ಥರ ನೋಡ್ಕೊಳ್ಳಿ. ಸಾಕು ಅನ್ಸುತ್ತೆ. ಇದ್ರ ಮೇಲೆ ನಾನು ಶಿಮ್ಮರ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಗ್ರೀನ್ ಶಿಮ್ಮರ್ ಇದೆ. ಮಿರರೇ ಇಟ್ಕೊಂಡಿಲ್ಲ ನಾನು. ಓಕೆ. ಸಾಕು ಅನ್ಸುತ್ತೆ. ಗ್ರೀನ್ ಶ್ಯಾಡೋನ ಹಾಕೋಬೇಕಿತ್ತು ನಾನು, ನನಗೆ ಸ್ವಲ್ಪ ಅದು ಓವರ್ ಆಗೋಗುತ್ತೆ ಅಂತ ಹೇಳಿ ನ್ಯಾಚುರಲ್ ಆಗಿ, ಅಂದರೆ ಇದು ನೋ ಮೇಕಪ್ ಲುಕ್ ಆಗಿರೋದ್ರಿಂದ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ. ಓಕೆ, ಇದ್ರ ಕೆಲಸನೂ ಮುಗೀತು. ಸೊ ಅಂದರೆ ನಾನು ಸೀದಾ ಸುಮ್ಮನೆ ಕ್ರೀಮ್ ಹಾಕೊಂಡು ಇಲ್ಲ ಕಾಜಲ್ ಹಾಕೊಂಡು ಬುಟ್ಟಿಟ್ಕೊಂಡು ಹೋಗ್ಬಿಡ್ಬೋದು. ಬಟ್ ಇಷ್ಟೆಲ್ಲ ತಗೊಂಡು ವೇಸ್ಟ್ ಆಗುತ್ತಲ್ಲ. ಸೊ ಇಂಥ ಟೈಮ್ನ ಯೂಸ್ ಮಾಡ್ಕೊಬೇಕು. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಪ್ರತಿಯೊಂದು ಈಚೆ ಹೋಗ್ಬೇಕಾದ್ರೂ ಸ್ವಲ್ಪ ರೆಡಿ ಆಗಿ ಫಸ್ಟ್ ಅಂದರೆ ಸುಮ್ಮನೆ ಫೇಸ್ ವಾಶ್ ಮಾಡು, ಕ್ರೀಮ್ ಕೂಡ ಹಾಕ್ತಾ ಇರಲಿಲ್ಲ, ಫೇಸ್ ವಾಶ್ ಮಾಡು, ಜಡೆ ಹಿಂಗೆ ಗಂಟು ಹಾಕು, ಡ್ರೆಸ್ ಮಾಡ್ಕೊ ಹೋಗು, ಬರೀ ಡ್ರೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಮೇಕಪ್ ಬಗ್ಗೆ ನನಗೆ ಏನಂತಾರೆ ಆ ಕಡೆನೇ ಜ್ಞಾನ ಹಿಡಿಯುತ್ತೆ. ಯಾಕಂದರೆ ಪ್ರಾಡಕ್ಟ್ ಏನು ಗೊತ್ತಾ, ತೊಗೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಬಟ್ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ತೊಗೊಂಡು ವೇಸ್ಟ್ ಮಾಡೋದಂತಕ್ಕೆ ಇರೋದನ್ನ ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ನಾನು ಇವಾಗ ಎಲ್ಲೇ ಹೋದ್ರೂ ಒಂದು ತಕ್ಕ ಮಟ್ಟಿಗೆ ರೆಡಿಯಾಗಿ ಹೋಗ್ತೀನಿ. ಸೊ ನೆಕ್ಸ್ಟ್ ನಾನು ಕಾಜಲ್ ಅಪ್ಲೈ ಮಾಡಿಬಿಡ್ತೀನಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊತೀನಿ. ಅಂದರೆ ಇದು ವಾಟರ್ ಲೈನ್ ಇದೆಯಲ್ಲ, ವಾಟರ್ ಲೈನ್ಗೆ ಅಪ್ಲೈ ಮಾಡಿ ಅದನ್ನು ಸ್ವಲ್ಪ ಈಚೆ ಬರೋ ಥರ ಕೂಡ ಅಪ್ಲೈ ಮಾಡಿದ್ರೆ
ಕಣ್ಣು ಸ್ವಲ್ಪ ಅಟ್ರಾಕ್ಟಿವ್ ಆಗಿ, ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೇ ಕಾಜಲ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ತೀನಿ. ಓಕೆ, ಇವಾಗ ಕಾಜಲ್ ಕೂಡ ಅಪ್ಲೈ ಆಯಿತು. ನೆಕ್ಸ್ಟು ನಾನು ಲೈನರ್ ಹಾಕ್ಕೊಳ್ಳ, ಇಲ್ಲಾಂದರೆ ಕಾಜಲಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ನೋಡೋಣ. ಫಸ್ಟು ಇದರಲ್ಲೇ ಸ್ವಲ್ಪ ಶೇಡ್ ಮಾಡ್ಕೋತೀನಿ. ಅಂದರೆ ನನಗೆ ಈ ಟ್ರಿಕ್ ಗೊತ್ತಾದಾಗಿಂದ ನಾನು ಐಲೈನರ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಫಸ್ಟು ನಾನು ಎಲ್ಲೇ ಹೋದರೂ ಹೇಗೆ ರೆಡಿ ಆದರೂ ಐಲೈನರ್ ಯೂಸ್ ಮಾಡ್ತಿದ್ದೆ. ಬಟ್ ಈ ಕಾಜಲಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಟ್ರಿಕ್ ಗೊತ್ತಾದಾಗಿಂದ ನಾನು ಐಲೈನರ್ನೇ ಮರ್ತ್ಬಿಟ್ಟಿದ್ದೀನಿ. ಬಂದ ಕಿತಾಪತಿ ರಾಯ ಬಂದ. ಇವಾಗ ಇವನ್ ಮುಂದೆ ಏನು ಮೇಕಪ್ ಮಾಡ್ಕೊಳ್ಳಿ ನಾನು? ಹಾಯ್ ಮೇಡಮ್, ಹಾಯ್ ಮಾಡೆ. ನಮ್ಮ ಪಾಪು ಜಾನಿ ಜಾನಿ ಕಲ್ತಿದ್ದಾನೆ ಗೊತ್ತಾ ಮೇಡಮ್? ಜಾನಿ 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 ಈಟಿಂಗ್ ಶುಗರ್, ಟೆಲ್ಲಿಂಗ್ ಲೈಸ್, ಓಪನ್ ಯುವರ್ ಮೌತ್. ಸೊ ಇವಾಗ ಲೈನರ್ ಕೂಡ ಮುಗ್ದಿದೆ, ಸಾಕು ಅನ್ಸುತ್ತೆ ನನಗೆ. ಸಾಕಲ್ಲ? ಗ್ರ್ಯಾಂಡಾಗಿ ರೆಡಿ ಆಗ್ತಾರಲ್ಲ. ಸೊ ಇವಾಗ ನಾನು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಮಸ್ಕರ ಮಸ್ಟ್ ಅಂಡ್ ಶುಡ್, ಮತ್ತೆ ನನ್ನ ಫೇವ್ರೇಟ್ ಕೂಡ ಅನ್ಬೋದು. ಯಾಕೆಂದ್ರೆ ನಾವು ಕಾಂಪ್ಯಾಕ್ಟ್ ಆಗಿರ್ಬೋದು, ಇಲ್ಲ ಐ ಶಾಡೋಸ್ ಆಗಿರ್ಬೋದು, ಇಲ್ಲ ಲೈನರ್ ಆಗಿರ್ಬೋದು, ಎಲ್ಲ ಲ್ಯಾಶಸ್ ಬಿದ್ದು ಎಲ್ಲ ಲ್ಯಾಶಸ್ಗೆ ಬಿದ್ದು ಅದು ಸ್ವಲ್ಪ ಕಲರ್ ಶೇಡ್ ಆಗಿರುತ್ತೆ, ಸ್ವಲ್ಪ ಶೇಪ್ ಕೆಟ್ಟಂಗಾಗಿರುತ್ತೆ. ಸೊ ನಾವು ಮಸ್ಕರ ಯೂಸ್ ಮಾಡೋದ್ರಿಂದ ಅದು ಶೇಪ್ ಕೂಡ ಬರುತ್ತೆ. ಸೊ ಲ್ಯಾಶಸ್ನ ಅದು ಒಳ್ಳೆ ಕರ್ಲ್ ಮಾಡುತ್ತೆ. ಸೊ ಹಾಗಾಗಿ ನೀವು ಐ ಮೇಕಪ್ಪಲ್ಲಿ ಮಸ್ಟ್ ಅಂಡ್ ಶುಡ್ ಮಸ್ಕರ ಯೂಸ್ ಮಾಡಿ. ಸೊ ಇವಾಗ ಮಸ್ಕರ ಕೂಡ ಹಾಕಿದೆ. ಮಸ್ಕರ ಆದ್ಮೇಲೆ ನೋಡ್ತಾ ಇದೀರಲ್ಲ ಎಷ್ಟು ಲುಕ್ ಬಂದಿದೆ ಐಗೆ ಅಂತ. ಸೊ ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಯೂಶಲಿ ನಾನು ಐಬ್ರೋ ಪೆನ್ಸಿಲ್ಸ್ನ ಯೂಸ್ ಮಾಡಲ್ಲ, ನಂದು ತಿಕ್ಕಾಗಿರೋದ್ರಿಂದ ಮತ್ತು ಶೇಪ್ ಚೆನ್ನಾಗಿರೋದ್ರಿಂದ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡಲ್ಲ. ಬಟ್ ಐಬ್ರೋಸು ನಾನು ಈ ಸಲ ಮಾಡ್ಕೊಳ್ದೇ ಇರೋದ್ರಿಂದ ಸ್ವಲ್ಪ ಶೇಪ್ ಇರಲಿ ಅಂತ ಹೇಳಿ ಸ್ಟಾರ್ಟಿಂಗಿಂದ ಏನು ಹಚ್ಕೊಂಬೇಡಿ, ಲಾಸ್ಟಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಓಕೆ, ಇವಾಗ ಮುಗೀತು. ನೆಕ್ಸ್ಟು ಲಿಪ್ಸ್ಟಿಕ್ ಈಗ ಆಮೇಲೆ ಹಾಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ನಾನು ಲಾಸ್ಟಲ್ಲಿ ಹಾಕೋತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನ್ನ ಮಗುಂದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷ್ ಯೂಸ್ ಮಾಡಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ನೀವು ಸ್ಮೈಲ್ ಮಾಡಿಕೊಂಡೇ ಬ್ಲಷ್ನ ಹಚ್ಕೋಬೇಕಾಗುತ್ತೆ. ಅವಾಗ ಬ್ಲಷು ನಿಮಗೆ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಸ್ಮೈಲ್ ಮಾಡಿದ್ರೆ ಚೀಕ್ ಬೌನ್ ಏನಿದೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೋದು. ಹೋಗ್ರಪ್ಪ ತಂದೆ, ಒಳ್ಳೆ ಗಂಡ ಲಾಕ್ ಕೂಡ ಮಾಡ್ಕೊಂಡು ಹೋದ್ರು. ಸೊ ಬ್ಲಷ್ ಯಾಕೆ ಯೂಸ್ ಮಾಡೋದು ಅಂದರೆ, ನಾವು ಮೇಕಪ್ ಮಾಡ್ಕೊಂಡಾಗ ಫುಲ್ಲು ಮುಖ, ಕತ್ತು, ಫುಲ್ ಫೇಸ್ ನಮಗೆ ಫುಲ್ ಬೂದುಗೆ ಒಂಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಈ ಥರ ಬ್ಲಷ್ ಯೂಸ್ ಮಾಡೋದ್ರಿಂದ ನಮ್ಮದು ಚೀಕ್ಸ್ ಏನಿದೆ ಅದು ಸ್ವಲ್ಪ ಬ್ರೈಟ್ ಆಗುತ್ತೆ. ಸೊ ಅವಾಗ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಬೂದುಗೆ ಒಂದೇ ಲುಕ್ ಇದ್ಬಿಡುತ್ತೆ. ಸೊ ಇವಾಗ ಇದು ಕೂಡ ಆಯಿತು, ಏನದು ಬ್ಲಷ್ ಕೂಡ ಆಯಿತು. ಸ್ವಲ್ಪ ಮೂಗು ಕೂಡ. ಸೊ ನೆಕ್ಸ್ಟ್ ನಾನು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೇನೆ.
ಹೈಲೈಟರು ನಮಗೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ ಹೈಲೈಟಾಗಿ ಕಾಣಿಸ್ಬೇಕೋ ಅಂತ ಕಡೆ ಈ ಥರ ಶಿಮ್ಮರ್ನ ಅಪ್ಲೈ ಮಾಡೋದ್ರಿಂದ ನನಗೆ ನೋಸ್ ಪಾರ್ಟು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ನಾನು ಒಂಚೂರೇ ತಗೊಂಡಿದ್ದು. ಸೊ ನೋಸ್ ಪಾರ್ಟು ಜೊತೆಗೆ ಈ ಐಬ್ರೋ ಕೆಳಗಡೆ ಸ್ವಲ್ಪ ಸ್ಪೇಸ್ ಇದೆಯಲ್ಲ, ಅಲ್ಲಿ ಇಲ್ಲಿಗೆ ಸ್ವಲ್ಪ ಲಿಪ್ಸ್ಟಿಕ್ ಆದ್ಮೇಲೆ ಇಲ್ಲಿಗೆ ಸ್ವಲ್ಪ ಯೂಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಲುಕ್ ಬರುತ್ತೆ. ಸೊ ಇವಾಗ ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತೀನಿ. ಹೋಗ್ಬೇಕಾದ್ರೆ ಸ್ವಲ್ಪ ಟಚ್ ಅಪ್ ಕೊಟ್ಕೊಂಡ್ರೆ ಸಾಕು. ನಾನಿಲ್ಲಿ 2 ಲಿಪ್ಸ್ಟಿಕ್ನ ಕಂಬೈನ್ ಮಾಡಿ ಒಂದು ಹೊಸ ಕಲರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ವೈನು ಒಂಥರ ಬ್ರೈಟಿಶ್ ಆಗೋಯ್ತು. ಸೊ ಹಾಗಾಗಿ ತೋರಿಸ್ತೀನಿ ರೀ ಯಾವ ಥರ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಒಂಥರ ನನ್ನ ಮುಖಕ್ಕೆ ಅದು ಒಂಥರ ಏನಂತಾರೆ ಹಾರ್ಷ್ ಆಗಿ ಕಾಣಿಸ್ತಾ ಇದೆ. ಸೊ ಬಟ್ ಈ ಲಿಪ್ಸ್ಟಿಕ್ ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾನೇ ಮಾಯ್ಶ್ಚರ್ ಆಗಿರುತ್ತೆ, ಜೊತೆಗೆ ಲಾಂಗ್ ಲಾಸ್ಟಿಂಗು ಕೂಡ ಇರುತ್ತೆ. ಬಟ್ ಇದು ಶೇಡ್ ನನ್ಗೆ ಅಷ್ಟೊಂದು ಸೂಟ್ ಆಗದೆ ಇರೋದ್ರಿಂದ ಮೆರೂನ್ ಕಲರ್ ನನ್ನ ಫೇವ್ರೆಟ್ ಕಲರ್ ಇದೆಯಲ್ಲ, ಸೊ ಅದನ್ನ ಸ್ವಲ್ಪ ಜಾಸ್ತಿನೂ ಅಲ್ಲ, ಸ್ವಲ್ಪ ನೋಡ್ತಾ ಇದ್ದೀರಲ್ಲ, ಆಗ್ಲೇ ಎಷ್ಟು ಹಾರ್ಷ್ ಆಗಿತ್ತು ಅಂತ ಇವಾಗ ಸ್ವಲ್ಪ ಸೆಟಲ್ ಆಗಿದೆ. ಓಕೆ, ಇದು ಸ್ಯಾರಿ ಲುಕ್ ಆಗಿರೋದ್ರಿಂದ ಬಿಂದಿ ಕಂಪಲ್ಸರಿ ಇರಲೇಬೇಕು. ಸೊ ಬಿಂದಿ ಇಟ್ಕೊಂಡಿದ್ದೀನಿ. ದೊಡ್ಡ ಸ್ಟಿಕ್ಕರ್ ಏನು ಇಷ್ಟ ಆಗಲ್ಲ ನನಗೆ, ಸೊ ಹಾಗಾಗಿ ಸಿಂಪಲ್ ಆಗಿ ಬಿಂದಿ. ಇದ್ರ ಜೊತೆಗೆ ನಾನು ಐಲೈನರ್ ಇರುತ್ತಲ್ಲ, ಈ ಥರ ಇಡೋದ್ರಿಂದ ಸೊ ಈ ಥರ ಇಡೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇವಾಗ ಫೇಸ್ ಎಲ್ಲ ಆಗಿದೆ. ನೆಕ್ಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಬೇಕು. ಸೊ ನಾನಿವಾಗ ಮೇಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅತ್ತೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು. ಇದನ್ನು ತಂಪು ಅಂತ ಹೇಳ್ತಾರೆ. ಇವತ್ತು ತಂಪಿಗೆ 3 ರೀತಿ ಅನ್ನ ಮಾಡಿದ್ದಾರೆ, ಕೆಂಪು, ವೈಟು ಮತ್ತು ಯೆಲ್ಲೋ ಕಲರ್ ಅನ್ನ. ಸೊ ಅಲ್ಲಿ ತಂಬಿಟ್ಟಿನ ಆರತಿ ಏನಿದೆ ಅಲ್ಲಿ, ಅಂದರೆ ನಾನು ತೊಗೊಂಡೋಗ್ತೀನಲ್ಲ ಆ ಆರತಿನ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದೆಲ್ಲ ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಇದು ನೋಡಿ ಕಲಿತೆ. ನಾನು ಆಗಲೇ ಹೇಳಿದ್ನಲ್ಲ 2 ಆರತಿ ಇದೆ ಇವತ್ತು ಅಂತ. ಒಂದು ತಂಬಿಟ್ಟಿನ ಆರತಿ ನಾವು ತೊಗೊಂಡೋಗೋದು, ಇನ್ನೊಂದು ತಂಪು ಅಂತ ಹೇಳ್ತಾರೆ, ಅದನ್ನ ಗಂಡು ಮಕ್ಳು ಎತ್ಕೊಂಡು ಹೋಗೋದು. ಇವಾಗ ಗೋತು ಅದನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವರು ಮುಂದೆ ತಂಪು ಎತ್ಕೊಂಡು ಹೋಗ್ತಿದ್ರೆ ಹಿಂದೆಗಡೆ ಈ ಥರ ನೀರು ಹಾಕೊಂಡು ಹೋಗ್ಬೇಕಂತೆ. ಸೊ ಇವಾಗ ಫಸ್ಟು ಅದನ್ನ ತಗೊಂಡೋಗ್ತಾ ಇದ್ದಾರೆ. ಸೊ ಇವಾಗ ಈ ತರ ಕಾಣಿಸ್ತಿದೆ ನನ್ನ ಫುಲ್ ಮೇಕಪ್. ಸೊ ನಮ್ಮ ಯಜಮಾನ್ರನ್ನ ಕೇಳೋಣ ಹೇಗಿದೆ ಅಂತ. ಹೆಂಗಿದೆಪ್ಪ? ಎಲ್ಲ ಸಿಂಪಲ್ ಆಗಾಯ್ತಾ, ಗ್ರ್ಯಾಂಡ್ ಆಗಾಯ್ತಾ, ಚೆನ್ನಾಗಿದ್ದೀನಾ? ಅಮ್ಮ ಹೆಂಗಿದೆಮ್ಮ? ಶಾಕ್ ಆಗೋಗು, ಇಷ್ಟ ದಿನ ಹುಚ್ಚಿದ್ದಂಗೆ ಇರ್ತಿಲ್ಲ ನಮ್ಮಮ್ಮ ಅಂತ. ಓಕೆ, ಇನ್ನು ಸ್ಯಾರಿ ಹಾಕೊಂಡು ತಲೆ ಬಚ್ಕೋಬೇಕು. ಇವಾಗ ಅವರು ತಂಪೆತ್ಕೊಂಡು ಹೋಗ್ತಾರೆ ಅಂದ್ರಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಓಡ್ ಬಂದೆ ಅರ್ಧದಲ್ಲೇ ಬಿಟ್ಟು. ಇವಾಗ ತಲೆ ಬಚ್ಕೊಂಡು ಸೀರೆ ಹಾಕೊಂಡು ಫೈನಲ್ ಲುಕ್ ನಿಮ್ಮ ಮುಂದೆ ತರ್ತೀನಿ. ಆಮೇಲೆ ಆರತಿ ಎತ್ಕೊಂಡು ಹೋಗೋದನ್ನ ವಿಡಿಯೋ ನಮ್ಮ ಯಜಮಾನ್ರು ನಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಕೊಡ್ತೀರಾ?
ಆ್ಯಕ್ಚುಲಿ ಈ ವಿಡಿಯೋ ತುಂಬಾ ಲಾಂಗ್ ಆಗೋಗಿದೆ, ಅಂದರೆ ಒಂದು 45 ಮಿನಿಟ್ಸ್ ಆಗೋಗಿದೆ. ಎಷ್ಟೇ ಎಡಿಟ್ ಮಾಡಿ ಎಷ್ಟೇ ಕಟ್ ಮಾಡಿ ಹಾಕಿದ್ರೂ ತುಂಬ ಜಾಸ್ತಿ ಆಗ್ತಿದೆ ವಿಡಿಯೋ ಲೆಂತು. ಸೊ ಹಾಗಾಗಿ ನಾನು ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಗೆಟ್ ರೆಡಿ ವಿತ್ ಮೀ ಅಂದರೆ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ಮಾತ್ರ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನ್ನ ಫುಲ್ ಕಂಪ್ಲೀಟ್ ಲುಕ್ ಹೇಗಿದೆ, ಸೊ ನಾವು ಹಬ್ಬನ ಹೇಗೆ ಕಂಪ್ಲೀಟಾಗಿ ಮಾಡಿದ್ವಿ, ಸೊ ಆರತಿ ಎಲ್ಲ ಹೇಗಾಯಿತು, ಮತ್ತು ಇವತ್ತಿನ ನೈಟೆಲ್ಲ ಏನೇನು ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದು ಜಾಸ್ತಿ ದಿನ ಏನು ತೊಗೊಳ್ಳಲ್ಲ, ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಆ ವಿಡಿಯೋನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಆ ವಿಡಿಯೋನ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.